ಭವ್ಯವಾದ ಹಿಮಾಲಯದ ಬೆಟ್ಟಗಳ ನಡುವೆ ಮುಗಿಲನ್ನೇ ಮುಟ್ಟುವಂತೆ ಭಾಸವಾಗುವ ರೈಲ್ವೆ ಬ್ರಿಡ್ಜ್ ಒಂದು ಸಂಚಾರ ಮುಕ್ತ ಪ್ರಯಾಣಕ್ಕೆ ತಯಾರಾಗ್ತಾ ಇದೆ. ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರ ಇರುವ ಈ ಸೇತುವೆ ವಿಶ್ವದಲ್ಲಿಯೇ ದಾಖಲೆ ಬರೆಯುವತ್ತ ಮುಂದಾಗತ್ತೆ ಅನ್ನೋದ್ರಲ್ಲಿ ಎರಡೂ ಮಾತಿಲ್ಲ. ಇನ್ನು ಈಗಾಗಲೇ ಬ್ರಿಡ್ಜ್ ಮೇಲೆ ಟ್ರಯಲ್ ರನ್ ಯಶಸ್ವಿಯಾಗಿದೆ. ಈ ಬ್ರಿಡ್ಜ್ ವಿಶೇಷತೆ ಏನು, ಇಲ್ಲಿ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನ ಕಣ್ತುಂಬಿಸಿಕೊಳ್ಳೋಣ ಬನ್ನಿ. ಹಿಮಾಲಯ ಬೆಟ್ಟ ಪರಿಸರ ಮಧ್ಯೆ ರೈಲು ಪ್ರಯಾಣ ಆಧುನಿಕ ಇಂಜಿನಿಯರಿಂಗ್ ಎನಿಸಿಕೊಂಡಿರುವ ಸಾಧನೆ ಅನಾವರಣಗೊಂಡಿದೆ. ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಿರುವ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇರುವ ಚೆನಾಬ್ ರೈಲು ಸೇತುವೆ ಮೇಲೆ ಯಶಸ್ವಿ ಟ್ರಯಲ್ ರನ್ ಯಶಸ್ವಿಯಾಗಿದ್ದು ಮುಕ್ತ ವಾಣಿಜ್ಯ ಸಂಚಾರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಮುಕ್ತ ಆಗಲಿದೆ. ಜಮ್ಮು ಕಾಶ್ಮೀರದ ಚೆನಾಬ್ ಸೇತುವೆಯು ಒಳಗೊಂಡಂತೆ ಕತ್ರಾ ಬನಿಹಾಲ್ ವಿಭಾಗದಲ್ಲಿ ರೈಲ್ವೆ ಪ್ರಾಯೋಗಿಕ ಸಂಚಾರ ಕೈಗೊಂಡಿತು. ಈ ರೈಲ್ವೆ ಕಾರಿಡಾರ್ನ ಕಾರ್ಯಾಚರಣೆಯಲ್ಲಿ ಇದು ಅತ್ಯಂತ ಮಹತ್ವದ ಸಾಧನೆ. ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಬಹುನಿರೀಕ್ಷಿತ ಚೆನಾಬ್ ಸೇತುವೆಯೂ ಸೇರಿದಂತೆ ಕತ್ರಾ ಬನಿಹಾಲ್ ವಿಭಾಗದಲ್ಲಿ ಶನಿವಾರ ಭಾರತೀಯ ರೈಲ್ವೆ ಪ್ರಾಯೋಗಿಕ ರೈಲು ಸಂಚಾರವನ್ನು ಯಶಸ್ವಿಯಾಗಿ ನಡೆಸಿತು. ರೈಲ್ವೆ ಸುರಕ್ಷತಾ ಆಯುಕ್ತರ ತಪಾಸಣೆಗೆ ಮುನ್ನ ಈ ಪರೀಕ್ಷೆ ನಡೆದಿದೆ. ಇದು ಚೆನಾಬ್ ನದಿಯಿಂದ ಬರೋಬ್ಬರಿ 359 ಮೀಟರ್ ಎತ್ತರದಲ್ಲಿದೆ. ಐಫೆಲ್ ಟವರ್ಗಿಂತಲೂ ಎತ್ತರವಾಗಿ ನಿಂತಿರುವ ಚೆನಾಬ್ ಸೇತುವೆಯು ಉಕ್ಕಿನ ಕಮಾನಿನ ವಿನ್ಯಾಸವನ್ನ ಹೊಂದಿದೆ. ಇದು ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದೆ. ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾದ ಕಮಾನು ಆಕಾರದ ಉಕ್ಕಿನ ರಚನೆಯು ಜಮ್ಮು ಮತ್ತು ಕಾಶ್ಮೀರದ ಪರ್ವತ ಪ್ರದೇಶದ ವಿಭಾಗಗಳನ್ನು ಸಂಪರ್ಕಿಸುತ್ತದೆ. ಜನವರಿಯಲ್ಲಿಯೇ ರೈಲ್ವೆ ಸುರಕ್ಷತಾ ಆಯುಕ್ತರು ಸುರಕ್ಷತಾ ತಪಾಸಣಾ ಮುಕ್ತಾಯ ಆಗಲಿದೆ. ಕತ್ರಾ ರಿಯಾಸಿ ವಿಭಾಗದ ಈ ತಪಾಸಣೆಯಲ್ಲಿ ಬನಿಹಾಲಿಂದ ಕತ್ರಾಗೆ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿದೆ. ಇವತ್ತು ಬನಿಹಾಲಿಂದ ಕತ್ರಾ ಮತ್ತು ಕತ್ರಾದಿಂದ ಬನಿಹಾಲ್ಗೆ ವ್ಯಾಪ್ 7 ಎಂಬ ಎಲೆಕ್ಟ್ರಿಕಲ್ ಲೋಗೋ ಮೂಲಕ ಪ್ರಾಯೋಗಿಕ ಸಂಚಾರ ನಡೆಸಲಾಯಿತು. ಪ್ರಾಯೋಗಿಕ ಸಂಚಾರಗಳು ನಡೆಯುತ್ತಿರುತ್ತವೆ. ಹಳಿಗಳ ಸ್ಥಿರತೆ, ಸಿಗ್ನಲಿಂಗ್ ವ್ಯವಸ್ಥೆಗಳು, ಸುರಕ್ಷತಾ ಮೂಲಸೌಕರ್ಯ ಹಾಗೂ ಒಟ್ಟಾರೆ ಕಾರ್ಯಾಚರಣೆಯ ಸಿದ್ಧತೆಯನ್ನ ಪರಿಶೀಲಿಸಲು ಪ್ರಾಯೋಗಿಕ ಸಂಚಾರವನ್ನು ನಡೆಸಲಾಗುತ್ತೆ. ಪ್ರಾಯೋಗಿಕ ಸಂಚಾರದ ರೈಲು ಅತ್ಯಂತ ಸವಾಲಿನಿಂದ ಕೂಡಿರುವ ಕತ್ರಾ ಬನಿಹಾಲ್ ಪ್ರದೇಶ, ಸುರಂಗಗಳು ಮತ್ತು ಕಣಿವೆಯನ್ನು ದಾಟಿ ಹೋಗಲು ಇರುವ ಎತ್ತರದ ಸೇತುವೆಗಳಲ್ಲಿ ದಕ್ಷತೆಯಿಂದ ಕ್ರಮಿಸಿದೆ. ಜಮ್ಮು ಕಾಶ್ಮೀರ ಕಣಿವೆಯ ನಡುವಿನ ಪ್ರಯಾಣದ ಅಂತರವನ್ನ ಇದು ಕಡಿಮೆ ಮಾಡುತ್ತೆ ಅಂತ ಭಾರತೀಯ ರೈಲ್ವೆ ಇಲಾಖೆ ಹೇಳಿದೆ. ಈ ಯೋಜನೆಯು ಸಂಕೀರ್ಣ ಸ್ಥಳಾಕೃತಿ ಮತ್ತು ಇಂಜಿನಿಯರಿಂಗ್ ಕೌಶಲ್ಯಗಳ ಅದ್ಭುತಗಳಿಗೆ ಹೆಸರುವಾಸಿ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚೆನಾಬ್ ಸೇತುವೆಯನ್ನ ಇದು ಒಳಗೊಂಡಿದೆ. ಅಷ್ಟೇ ಅಲ್ಲ, ಹಲವು ಅತ್ಯಾಧುನಿಕ ಸುರಂಗಗಳು ಮತ್ತು ಅಷ್ಟೇ ಅತ್ಯಾಧುನಿಕ ಸುರಕ್ಷತಾ ವೈಶಿಷ್ಟ್ಯಗಳನ್ನ ಇಲ್ಲಿ ಅಳವಡಿಸಿರೋದು ವಿಶೇಷ. ಕಾಶ್ಮೀರ ಕಣಿವೆಗೆ ತಡೆರಹಿತ ರೈಲು ಸಂಪರ್ಕ ಒದಗಿಸುವತ್ತ ಐತಿಹಾಸಿಕ ಹೆಜ್ಜೆ ಇಟ್ಟಿತು. ಇದರ ಫಲವಾಗಿ ಪ್ರಯಾಣಿಕರು, ಸರಕುಗಳಿಗೆ ಸುಲಭ ಹಾಗೂ ಸರಾಗ ಸಂಚಾರ ವ್ಯವಸ್ಥೆ ಖಾತ್ರಿಯಾಗಿದೆ. ರೈಲು ಸಂಪರ್ಕದೊಂದಿಗೆ ಈ ಪ್ರದೇಶ ಬೆಳವಣಿಗೆ ಹೊಂದಿರುವುದರೊಂದಿಗೆ ದೇಶದ ಮುಖ್ಯ ವಾಹಿನಿಯೊಂದಿಗೆ ಸೇರಲು ದಾರಿ ಮಾಡಿಕೊಡುತ್ತದೆ. ರೈಲ್ವೆ ಸುರಕ್ಷತಾ ಆಯುಕ್ತರ ಅಂತಿಮ ಪ್ರಾಯೋಗಿಕ ಪರೀಕ್ಷೆಯ ನಂತರ ನಿರಂತರವಾಗಿ ಇಲ್ಲಿ ರೈಲು ಸಂಚಾರ ಶುರುವಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.